ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಾಕ್ಯ. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕರುಮಂಚಿನ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸೋದಾದರೆ ಈ ದೇವರ ಆತ್ಮನು ಹೇಳ್ತಿದ್ದಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಕೂಡ ಬಿಳುಪಾಗುತ್ತದೆ, ಕರುಮಂಚಿನಂತೆ ಇದ್ದರೂ ಕೂಡ ಅದು ಎಲ್ಲವೂ ಕೂಡ ಹೇಗಾಗುತ್ತಂತೆ, ಉಣ್ಣೆಯಂತೆ ಬೆಳ್ಳಗಾಗುವವು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ಎಷ್ಟೇ ಪಾಪ ಮಾಡಿದರೂ ಕೂಡ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ. ಈ ಲೋಕದಲ್ಲಿರುವ ಮನುಷ್ಯರು ನಮ್ಮ ಪಾಪಗಳನ್ನು ಕ್ಷಮಿಸದೆ ಹೋಗಬಹುದು. ಈ ಲೋಕದಲ್ಲಿರುವಂಥ ಅಧಿಕಾರಿಗಳು ನಮ್ಮ ಪಾಪಗಳನ್ನು ಕ್ಷಮಿಸದೆ ಹೋಗಬಹುದು. ಈ ಲೋಕದ ಕಾನೂನು ನಮ್ಮ ಪಾಪಗಳನ್ನು ಕ್ಷಮಿಸದೆ ಹೋಗಬಹುದು. ಯಾಕೆ ಪ್ರಿಯ ದೇವರ ಮಕ್ಕಳೇ, ಸಂವಿಧಾನ ಕೂಡ ಪಾಪಗಳನ್ನು ಕ್ಷಮಿಸದೆ ಹೋಗಬಹುದು. ಕೆಲವು ಪಾಪಗಳಿಗೆ, ಕೆಲವು ಮಾಡಿದ ತಪ್ಪುಗಳಿಗೆ ಶಿಕ್ಷೆಗಳು ಉಂಟು. ಆದರೆ ದೇವರ ಹತ್ರ ಮಾತ್ರ ಒಂದು ಸಾರಿ ನಾವು, ದೇವರೇ ನಾವು ಮಾಡಿದ್ದು ತಪ್ಪಾಯಿತು, ನನ್ನ ಅಪರಾಧಗಳನ್ನು ಕ್ಷಮಿಸಪ್ಪ, ನನ್ನ ದ್ರೋಹಗಳನ್ನು ಮನ್ನಿಸಪ್ಪ, ನಾನು ಇಂಥ ದ್ರೋಹ ಮಾಡಿದ್ದೇನೆ, ಈ ರೀತಿಯಲ್ಲಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಯಾರಾದರೂ ಮಾತನಾಡೋದಾದರೆ, ಆ ರೀತಿಯಲ್ಲಿ ಹೇಳುವಾಗ ಪ್ರಿಯ ದೇವ್ರ ಮಕ್ಕಳೇ, ನಾನು ಹೇಳ್ತೇನೆ, ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಸರಿಯೇ, ಯಾವುದೇ ರೀತಿಯಾದ ಪಾಪ ಮಾಡಿದರೂ ಸರಿಯೇ, ಆ ಪಾಪಗಳನ್ನು ದೇವರು ಕ್ಷಮಿಸಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ತಂದೆಯಂತೆ ಕನಿಕರಿಸುವ ದೇವರಾಗಿದ್ದಾನೆ, ತಾಯಿಯಂತೆ ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಆದರೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋಬೇಕು, ಆತನು ಪಾಪಗಳನ್ನು ಕ್ಷಮಿಸ್ತಾನೆ, ಆದರೆ ಆ ಪಾಪಕ್ಕೆ ಸರಿಯಾಗಿ ಈ ಲೋಕದಲ್ಲಿ ನಮಗೆ ಶಿಕ್ಷೆ ಆಗ್ತದೆ. ನಾವೇನು ತಪ್ಪು ಮಾಡಿದ್ದೀವೋ, ಏನು ಬಿತ್ತುತ್ತೀವೋ ಅದನ್ನೇ ನಾವು ಕೊಯ್ತೇವೆ. ಯಾವುದನ್ನು ನಾವು ಬಿತ್ತುತ್ತೇವೆ ಅದನ್ನೇ ನಾವು ಮತ್ತೆ ಕೊಯ್ತೇವೆ. ಒಂದು ಉದಾಹರಣೆ ಹೇಳೋದಾದರೆ, ರಾಗಿಯನ್ನು ಬಿತ್ತುವಾಗ ರಾಗಿಯನ್ನೇ ಕೊಯ್ತೇವೆ, ಜೋಳವನ್ನು ಬಿತ್ತುವಾಗ ಜೋಳವನ್ನೇ ಕೊಯ್ತೇವೆ. ಹಾಗೆ ಪಾಪವನ್ನು ಬಿತ್ತಿದ್ರೆ ಪಾಪವನ್ನೇ ಕೊಯ್ತೇವೆ. ನೀವು ಮಾಡಿದ್ದು ಎಲ್ಲಿಗೂ ಹೋಗೋದಿಲ್ಲ, ದೇವರು ಖಂಡಿತವಾಗಿ ಹೊಡೆತಾನೆ, ಅದಕ್ಕೆ ನ್ಯಾಯ ತೀರಿಸ್ತಾನೆ. ಆದರೆ ಈ ಲೋಕದಲ್ಲೇ ನಿಮಗೆ ಶಿಕ್ಷೆ ಆಗ್ತದೆ. ಆದರೂ ಕೂಡ ದೇವರು ನಿಮ್ಮ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸುವವನಾಗಿದ್ದಾನೆ. ದೇವರು ತಾನೇ ವಾಕ್ಯದೊಟ್ಟಿಗೆ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಏಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಸ್ವಾಮಿ, ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ವಾಕ್ಯದ ಪ್ರಕಾರ ಕರ್ತನೆ, ಹೌದು ಸ್ವಾಮಿ, ನಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರೂ ಅದು ಕರ್ತನೆ ನಿನ್ನ ಬೆಳ್ಳಗೆ ಮಾಡುತ್ತಿ ಸ್ವಾಮಿ. ನಮ್ಮ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸುವ ದೇವರು ನೀನಾಗಿದ್ದಿ. ನಮ್ಮ ಪಾಪಕ್ಕೋಸ್ಕರ ದೇವರೇ ನಿನ್ನ ರಕ್ತವನ್ನು ಸುರಿಸಿದೆಯಾ ಸ್ವಾಮಿ. ಈ ಲೋಕದಲ್ಲಿರುವ ಮನುಷ್ಯರು, ಈ ಲೋಕದಲ್ಲಿರುವ ಕಾನೂನುಗಳು, ಈ ಲೋಕದಲ್ಲಿರುವ ವ್ಯಕ್ತಿಗಳು, ಈ ಲೋಕದಲ್ಲಿರುವ ಅಧಿಕಾರಿಗಳು ನಮ್ಮನ್ನು ಕ್ಷಮಿಸದೆ ಹೋದರೂ ಕೂಡ ನೀವು ನಮ್ಮನ್ನು ಕ್ಷಮಿಸ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಸ್ವೀಕಾರ ಮಾಡುವುದಕ್ಕಾಗಿ ನಿನ್ನ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.